ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ನಾವು ಗೂಗಲ್ ಕ್ರೋಮಲ್ಲಿ ಪರಿಹಾರ ನೋಡ್ಬೋದು. ಪರಿಹಾರ.ಕರ್ನಾಟಕ.gov.in ಅಂತಿದೆ ಫ್ರೆಂಡ್ಸ್, ನೋಡ್ಬೋದು. ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೀವೇನಾದರೂ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೇರವಾಗಿ ಈ ವೆಬ್ಸೈಟ್ಗೆ ಬರ್ಬೋದು. ನೋಡ್ಬೋದು, ನಾನು ಗೂಗಲ್ ಕ್ರೋಮಲ್ಲಿ ಪರಿಹಾರ.ಕರ್ನಾಟಕ.gov.in ಅಂತಿದೆ, ಆ ವೆಬ್ಸೈಟಿಗೆ ಹೋಗಬೇಕಾಗುತ್ತೆ. ನೋಡ್ಬೋದು, ಆ ವೆಬ್ಸೈಟ್ ಓಪನ್ ಆಗ್ತಾ ಇದೆ. ನೋಡ್ಬೋದು ಫ್ರೆಂಡ್ಸ್, ಪರಿಹಾರ ವೆಬ್ಸೈಟ್ ಓಪನ್ ಆಯಿತು. ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ನ್ಯೂ ರಿಪೋರ್ಟ್ಸ್ ನೋಡ್ತಾ ಇದ್ರಲ್ಲ, ನ್ಯೂ ರಿಪೋರ್ಟ್ಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ವರ್ಷ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಮಗೆ 2023-24ನೇ ಸಾಲಿನ ಮತ್ತು ಇಲ್ಲಿ ಋತು ಇರುತ್ತಲ್ಲ, ಋತು ಮುಂಗಾರು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಕ್ಲೈಮೇಟ್ ಬರ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮೂರನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಗೆಟ್ ಡಾಟಾ ಅಂತಿದೆಯಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಅದನ್ನು ಕೊಡಬೇಕಾಗತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಾವು ನಮ್ಮ ಪರಿಹಾರದ ವಿವರವನ್ನು ನಮ್ಮ ಆಧಾರ್ ಕಾರ್ಡ್ ನಂಬರ್ ಮೂಲಕ ಅಥವಾ ನಮ್ಮ ಮೊಬೈಲ್ ನಂಬರ್ ಮೂಲಕ ಪಡೆದುಕೊಳ್ಳಬಹುದು. ಇವಾಗ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ ಇರೋದ್ರಿಂದ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೆಚ್ ಅಂತ ಕೊಡಬೇಕಾಗತ್ತೆ. ನೀವು ಕೂಡ ನಿಮ್ಮ ಪರಿಹಾರದ ವಿವರವನ್ನು ಪಡಿಬೇಕಾದ್ರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೆಚ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅದೇ ಥರ ನಾನು ಇವಾಗ ಆಧಾರ್ ಕಾರ್ಡ್ ನಂಬರ್ ಹಾಕುತ್ತೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು, ಇವಾಗ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೇನೆ, ನನ್ನ ಆಧಾರ್ ಕಾರ್ಡ್ ನಂಬರ್. ಅದೇ ಥರ ಇಲ್ಲಿ ಕೆಳಗಡೆ ಫೆಚ್ ಅಂತಿದೆಯಲ್ಲ, ಅದನ್ನು ಕೊಡ್ತಾ ಇದ್ದೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಫೆಚ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಗ್ರಾಮದ ರೈತರ ಹೆಸರುಗಳು ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದು ನಮ್ಮ ಗ್ರಾಮದಲ್ಲಿ ರೈತರ ಹೆಸರುಗಳು ಇರುತ್ತೆ. ನೋಡ್ಬೋದು, ಇಷ್ಟೊಂದು ರೈತರ ಹೆಸರುಗಳು ಇದೆ. ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಿಮ್ಮ ಹೆಸರನ್ನು ನೋಡಬೇಕಾಗತ್ತೆ. ಇದರಲ್ಲಿ ನಿಮ್ಮ FID ನಂಬರ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು, ನಿಮ್ಮ FID ನಂಬರ್ ಕೂಡ ನೋಡ್ಕೋಬೋದು, ಅಥವಾ ಇಲ್ಲಾಂದರೆ ನಿಮ್ಮ ಹೆಸರು ಇರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ. ಅದೇ ಥರ ನಿಮ್ಮ ಹೆಸರು ಇರುತ್ತಲ್ಲ, ನೋಡ್ಬೋದು, ಇಲ್ಲಿ ಹೆಸರು ಇರುತ್ತಲ್ಲ, ಹೆಸರಿನ ಮುಂದೆ ಇಲ್ಲಿ ಸೆಲೆಕ್ಟ್, ಇಲ್ಲಿ ಒಂದು ಬಾಕ್ಸ್ ಇದೆ, ರೌಂಡ್ ಬಾಕ್ಸ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡ್ಬೋದು, ಇವಾಗ ನಾನು ಅದನ್ನು ನಮ್ಮ ಗ್ರಾಮದ ಓರ್ವ ರೈತನ ಹೆಸರನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಮ್ಮ ಗ್ರಾಮದ ಓರ್ವ ರೈತನ ಖಾತೆಗೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ಅಮೌಂಟ್ ಜಮಾ ಆಗಿದೆ, ಯಾವ ಖಾತೆಗೆ ಜಮಾ ಆಗಿದೆ ಎನ್ನುವುದರ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಸಿಗುತ್ತೆ. ಮತ್ತು ಹಣ ಸಂದಾಯದ ಸ್ಥಿತಿ ನೋಡ್ಬೋದು ಫ್ರೆಂಡ್ಸ್, ಇವರಿಗೆ ಯಾವ ಹಣದ ಸಕ್ಸಸ್ಫುಲ್ ತೋರಿಸ್ತಾ ಇದೆ. ಅದೇ ಥರ ಯಾವ ದಿನಾಂಕದಂದು ಅವರಿಗೆ ಹಣದ ಖಾತೆಗೆ ಜಮಾ ಆಗಿದೆ, ಯಾವ ದಿನಾಂಕದಂದು ಹಣ ಜಮಾ ಆಗಿದೆ ಎನ್ನುವುದರ ಡೀಟೇಲ್ಸ್ ಬರುತ್ತೆ. ಅದೇ ಥರ ನೋಡ್ಬೋದು, ಸಂದಾಯದ ವಿಪತ್ತಿನ ರೀತಿ ಬರುತ್ತೆ, ಮತ್ತು ಸಂದಾಯದ ಕಾಲ ಮತ್ತು ಯಾವ ವರ್ಷದಲ್ಲಿ ನೋಡ್ಬೋದು ಫ್ರೆಂಡ್ಸ್, ಯಾವ ವರ್ಷದ ಹಣದ ವಿವರ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ಅವರಿಗೆ 2023-24ನೇ ಸಾಲಿನ ಹಣದ ವಿವರ ಅವರ ಖಾತೆಗೆ ಜಮಾ ಆಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ನೀವು ಕೂಡ ನಿಮ್ಮ ಗ್ರಾಮದ ಅಥವಾ ನಿಮ್ಮದೇ ಆದ ಬೆಳೆ ಸಂದಾಯದ ವಿವರವನ್ನು ಈ ರೀತಿ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.